ನಮಸ್ಕಾರ. ಇವತ್ತು ಇಷ್ಟೊಂದು ಜನ ಪ್ರತಿಭಟನೆ ಮಾಡೋದಕ್ಕೆ ಸೇರಿರುವುದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಈ ಒಂದು ಪ್ರತಿಭಟನೆ ಒಳ್ಳೆ ಯಶಸ್ಸನ್ನ ಕಂಡಿದೆ ಅಂತ ಹೇಳ್ತೇನೆ. ಮತ್ತೆ ಈ ಕೂಗು ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು, ಅಷ್ಟು ಜೋರಾಗಿ ನಮ್ಮ ಕೂಗಿರ್ಬೇಕು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮುಸ್ಲಿಮರಿಗೆ ಇದು ಅತಿ ದೊಡ್ಡ ಅನ್ಯಾಯ ಅಂತ ಹೇಳಿ ನನಗೆ ಅನ್ಸುತ್ತೆ. ಅರೆ, ನಿಮಗೆ ನಿಮ್ಮ ಒಂದು ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ನಿಮ್ಮ ಎಜುಕೇಶನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ನಿಮ್ಮ ಜನರಿಗೆ ಆಸ್ಪತ್ರೆಯನ್ನ ಮಾಡಿಕೊಡೋದಕ್ಕೆ, ಹೀಗೆ ಒಳ್ಳೆಯ ಕಾರ್ಯಕ್ರಮಗಳಿಗೆ ಕಾರಣವಾಗಿರ್ತಕ್ಕಂತಹ ಈ ವಕ್ಫ್ ಭೂಮಿಯನ್ನ ಕೊಡೋದನ್ನ ನಿಲ್ಲಿಸ್ಬೇಕು, ಆ ಭೂಮಿಯನ್ನ ಕಬಳಿಸ್ಬೇಕು ಅನ್ನತಕ್ಕಂತಹ ಹುನ್ನಾರವನ್ನ ಮಾಡ್ತಾರಲ್ಲ. ಇನ್ನು ಯಾರ್ಯಾರ ಮೇಲೆ ಇವರ ಆಕ್ರಮಣ ನಡೆಯಲಿದೆ ಅಂತ ಯೋಚನೆ ಮಾಡಿದ್ರೆ ಬಹುಶಃ ಈ ದೇಶವನ್ನ ಅವರು ಸಂಪೂರ್ಣವಾಗಿ ಕಬಳಿಸ್ಕೊಳ್ತಾರೆ, ಸಂಪೂರ್ಣವಾಗಿ ಆಕ್ರಮಿಸ್ಕೊಳ್ತಾರೆ. ಇದು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆ ಅಂತ ಹೇಳೇನೆ ನಾನು ಕರೀತೇನೆ. ಇವತ್ತು ಕೇಂದ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂತಹ ಈ ಕೇಂದ್ರ ಸರ್ಕಾರ ಏನಿದೆ, ಅದಕ್ಕೆ ಸಾಂವಿಧಾನಿಕವಾದಂತಹ ಅಸ್ತಿತ್ವ ಇಲ್ಲ, ಅಸ್ಮಿತೆ ಇಲ್ಲ ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ ಎಲ್ಲಾ ಧರ್ಮದ ಜನರು ಬದುಕಿದ್ದಾರೆ, ಅವರೆಲ್ಲರಿಗೂ ಈ ದೇಶದಲ್ಲಿ ಬದುಕುವಂತಹ ಹಕ್ಕಿದೆ. ಆ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋದಿಕ್ಕೆ? ಇಲ್ಲಿಯ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಅವ್ರು ಯಾರು? ಇಲ್ಲಿಯ ಜನರ ಹಕ್ಕನ್ನ, ಇಲ್ಲಿ ಇರ್ತಕ್ಕಂತಹ ಎಲ್ಲ ಧರ್ಮದವರ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಇವ್ರು ಯಾರು? ಸಂವಿಧಾನಕ್ಕೆ ಬೀಳ್ತಾ ಇರ್ತಕ್ಕಂತಹ ಪೆಟ್ಟನ್ನ ವಿರೋಧಿಸುವುದಕ್ಕೆ ನೀವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀರಾ. ನನಗೆ ಅನ್ನಿಸ್ತಾ ಇದೆ, ಇಂತಹ ಪ್ರತಿಭಟನೆಗಳು ಹೆಚ್ಚಾದಾಗೆ ಕೇಂದ್ರ ಸರ್ಕಾರ ಯಾರ ಮೇಲೂ ಯಾವ ಅನ್ಯಾಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ಹಿಂದುಳಿದ ವರ್ಗಕ್ಕೂ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕೇಂದ್ರ ಸರ್ಕಾರದ ಇಂತಹ ಕಾನೂನುಗಳನ್ನ ವಿರೋಧಿಸಬೇಕಾಗತ್ತೆ. ಇದಕ್ಕಾಗಿ ನಾವು ಹೆಚ್ಚು ಹೆಚ್ಚು ಸೇರ್ಬೇಕಾಗತ್ತೆ. ಇಷ್ಟು ಮಾತನಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಂಡಂತಹ ತಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲ ಒಡನಾಡಿ ಬಂಧುಗಳೇ, ನರೇಂದ್ರ ಮೋದಿ ಅವರ ಸರ್ಕಾರ CAA NRC ನಂತರ ಭಾರತದ ಅಹಿಂದ ವರ್ಗದ ಎಲ್ಲ ಸಮುದಾಯಗಳನ್ನು ಮತ್ತೊಮ್ಮೆ ಒಗ್ಗಟ್ಟಾಗಿಸೋದಕ್ಕೆ ಹಿಂದ್ಗಡೆಯಿಂದ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ CAA NRC ಟೈಮಲ್ಲಿ ಏನೇನು ಮಾಡಕ್ಕಾಗ್ಲಿಲ್ವೋ ಅದನ್ನ ವಕ್ಫ್ ಕಾನೂನಿಗೆ ತಿದ್ದುಪಡಿ ತಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ವಕ್ಫ್ ಅನ್ನೋದು ಸ್ವಂತ ಆಸ್ತಿಯನ್ನ ಸ್ವಂತ ಇಚ್ಛೆಯಿಂದ ತನ್ನದೇ ಪರಿಶ್ರಮದಿಂದ ದುಡಿದಂತ ಆಸ್ತಿಯನ್ನು ದೇವರ ಹೆಸರಿಗೆ ಕೊಟ್ಟು ಆ ಆಸ್ತಿ ಎಲ್ಲ ಸಮುದಾಯದ ಎಲ್ಲ ಬಡವರನ್ನು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತಲಿಕ್ಕೆ ಬಳಸುವಂತಹ ಒಂದು ಅತ್ಯುತ್ತಮವಾದ ಕೆಲಸ ಆಗಿದೆ. ಇದಕ್ಕೆ ಕಲ್ಲು ಹಾಕೋಕೆ ನಿಂತಿರುವಂತಹ ನರೇಂದ್ರ ಮೋದಿ ಅವರು ಮೂಲತಃ ಅವರು ಈವರೆಗೂ ನಡೆದು ಬಂದ ಇಡೀ ದಾರಿನ ನೋಡಿದ್ರೆ ಅವರು ಭಾರತವನ್ನು ಒಡೆಯೋದಕ್ಕಾಗಿಯೇ ಬಂದಿದ್ದಾರೆ. ಆ ಒಡೆಯೋದಕ್ಕೆ ವಕ್ಫ್, NRC, CAA ಈ ತರ ಹಲವಾರು ತರ್ತಾ ಇದ್ದಾರೆ. 1 ನೇಷನ್ 1 ಎಲೆಕ್ಷನ್ 1 ರಿಲಿಜನ್ ಇವೆಲ್ಲ ರೋಗಗಳು ಅವರ ತಲೆಯಲ್ಲಿ ಹೊಕ್ಕಿದ್ದಾವೆ. ನಾವು ಒಂದು ನೆನ್ಪಿಟ್ಕೋಬೇಕು, ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧದ ಕಡೆಯ ಯುದ್ಧಕ್ಕೆ ಮೊದಲು ಬಹಮನಿ ಸುಲ್ತಾನ ಮತ್ತು ಮಹಾರಾಷ್ಟ್ರದ ಪೇಶ್ವೆಗಳನ್ನ ಕರೆದು ನಮ್ಮೆಲ್ಲರ ಶತ್ರುಗಳು ಬ್ರಿಟಿಷರು, ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳ್ತಾರೆ. ಆದ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ಅದು ನಮ್ಗೀಗ ನೆನಪಿರ್ಬೇಕು. ಟಿಪ್ಪು ಮಾತನ್ನ ಕೇಳದೆ ಹೋದದಕ್ಕೆ ಅವತ್ತು ಭಾರತ ಬ್ರಿಟಿಷರ ವಶವಾಗಿ 150 ವರ್ಷ, ನಂತರ ಟಿಪ್ಪು ನಂತರದಲ್ಲಿ 150 ವರ್ಷ ಬ್ರಿಟಿಷರ ವಸಾಹತುವಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ವಿ, ಸಂಕಟಕ್ಕೆ ಸಿಕ್ಕಾಕೊಂಡ್ವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪೂರ್ವಿಕರು ಅಂದ್ರೆ ಅಹಿಂದ ವರ್ಗದ ಪೂರ್ವಿಕರ ಶ್ರಮದಿಂದ, ರಕ್ತ ಬಲಿದಾನದಿಂದ ಈ ಸ್ವಾತಂತ್ರ್ಯ ಸಕ್ಕಿದೆ. ಆ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಕ್ಕೆ ನಾವ್ಯಾರೂ ತಯಾರಿಲ್ಲ. ಅಹಿಂದ ವರ್ಗಗಳ ಎಲ್ಲ ಜನರು ಶಾಂತಿಯುತವಾಗಿ ಹೇಗೆ ರೈತ ಸಂಘಟನೆ ಹೋರಾಟ ಮಾಡಿ ಶಾಂತಿಯುತವಾಗಿ ಹೋರಾಟ ಮಾಡಿ ನರೇಂದ್ರ ಮೋದಿ ಅಮಿತ್ ಶಾರ್ನ ಬಗ್ಗಿಸ್ತೋ ಹಾಗೆ ಶಾಂತಿಯುತವಾದ ಹೋರಾಟನೇ ಮಾಡಬೇಕು. ಇಡೀ ಅಹಿಂದ ವರ್ಗ ಬೀದಿಗಿಳಿದ್ರೆ ಅಷ್ಟೇ ಸಾಕು. ನಾವು ಯಾವ ಹಿಂಸಾತ್ಮಕ ಕೃತ್ಯಗಳಿಗೂ ಅವಕಾಶ ಕೊಡದೆ ಶಾಂತಿಯಿಂದ ಹೋರಾಟ ಮಾಡಿದ್ರೆ ಮಾತ್ರ ಗೆಲುವು. ಹಿಂಸೆ ನಮ್ಮ ಇಡೀ ಹೋರಾಟನ
ಚಿಲ್ ಮಾಡ್ಬಿಡುತ್ತೆ, ಸೋಲ್ಸುತ್ತೆ. ಶಾಂತಿಯಿಂದ ಇಡೀ ಅಹಿಂದ ವರ್ಗ ಬೀದಿಗಿಳಿದ್ರೆ ಸಾಕು, ಅವರು ಹೆದರಿ ನಿಲ್ತಾರೆ. ಇಡೀ ಅಹಿಂದ ವರ್ಗ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋಣ. ಈ ಕೋಮುವಾದಿಗಳನ್ನ ಭಾರತದ ಆಡಳಿತದಿಂದ ಹಿಮ್ಮೆಟ್ಟಿಸೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. अज़ीज़ किराम, सदारती खिताब से पहले एक अहम ऐलान है। ये जो खरीब की जो मसाजिद हैं, हिलाल मस्जिद है, ईदगाह मस्जिद है, अल एहसान है, वहाँ पहुँचे। यानी इख्तिताम के बाद अभी नहीं, अभी 5 मिनट तशरीफ रखें इंशाअल्लाह। उसके बाद जो है आप अपनी अपनी असर की नमाज अदा कर लें। ये जो बाहर जो निकलेंगे, जैसे ईद की नमाज के बाद आप बाहर निकलते हैं, धूप चिलचिलाती हुई धूप में आपने जिस गर्मी को बर्दाश्त करते हुए जिस अमन का आपने यहां सबूत दिया है, निकलते वक्त भी इसी अमन और सुकून के साथ हम निकलेंगे। लोगों को ऐसे मालूम हो कि ईद का समा है। खवातीन जो है तशरीफ फरमा है, उनसे गुजारिश है कि आप 10 मिनट तक यहीं बैठे रहें। मर्द हजरात जैसे ही पहले निकल जाएं, उसके बाद रास्ता साफ होगा, फिर उसके बाद आप निकले। मैं हजरत वाला से गुजारिश करता हूं, मस्तूरात को बाहर जाने के लिए ये पीछे से फारूखिया स्कूल का जो है, कॉलेज का जो गेट है, उस तरफ से बाहर निकलें। 10 मिनट बैठ जाएं दुआ के बाद, उसके बाद जो है बाहर निकलें। मैं सदर इजलास से गुजारिश करता हूं कि आप अपने सदारती खिताब से हम तमाम को महजूज फरमाएं। हजरत मौलाना मुफ्ती सैयद ताजुद्दीन साहब दामद बरकातुहुम, खाजी शरीयत व शेखुल हदीस दारुल सिद्दीकिया मैसूर। जिंदाबाद 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 जिंदाबाद, हिंदुस्तान जिंदाबाद, संविधान जिंदाबाद जिंदाबाद, आवाज दो, नारा तकबीर। बिस्मिल्लाहिर्रहमानिर्रहीम। स्टेज पर तशरीफ फरमा ग्रां कदर हजरात उलमा, अहमद फयूदुहुम, अमायदीन शहर, सियासी अखबाब, मेरी माओ और मुख्तरम माओ और बहनों, इस इजलास का मकसद ही यही है, हुकूमत वक्त ने जो बिल पास किया है, औकाफ के हमारी हिफाजत जायदाद को छीनना है, मसाजिद मदारिस को छीनना है, हमारी औकाफी जायदादों को ख़त्म करना है। इसी बुनियाद पर ऑल इंडिया मुस्लिम पर्सनल लॉ बोर्ड ने इस पूरे मुल्क में एहतजाज कर रहे हैं। उसी एहतजाज का यह असर है, आप हजरात को तकलीफ दी गई कि यहाँ तशरीफ लाएं, हुकूमत को अपनी कसरत से ये बताएं कि यह काला कानून आईन और दस्तूर के खिलाफ है। हमें किसी हाल में इसको बर्दाश्त नहीं करना चाहिए। हुकूमत ने अपोजिशन लीडरों के नचकते हुए, समाजी अमायदीन मिल्ली तंजीमों के नचकते हुए भी इस कानून को पास करके उसको वक्फ एक्ट का नंबर दे दिया है। हम इसको किसी कीमत पर मंजूर नहीं करते। आपको भी चाहिए, जब भी ऑल इंडिया मुस्लिम पर्सनल लॉ बोर्ड की आवाज हो, आप सब जी एक वक्त मुत्तहिद होकर, जैसे आज हम सारी मिल्ली तंजीमें स्टेज पर मुत्तहिद होकर, हिंदू मुस्लिम तमाम तंजीमें मिलकर ये एहतजाज में शामिल हुए हैं, ये हमारी सबसे बड़ी कामयाबी है। ये इसी तरीके से हम जमा होकर इस काले कानून को आइंदा भी पता नहीं कैसे कैसे कानून हमारी मसाजिद को खत्म करने के लिए करेगी। हम जब भी हमारे अकाबिरीन की तरफ से पुरअमन कानून के दायरे में रहकर जो एहतजाज होगा, इंशाअल्लाह उस पर अमल करेंगे। ठीक है, हम सब इस पर अमल पैरा होंगे, हम एहतजाज करेंगे। इस वक्त मसाजिद मदारिस मकातिब की हिफाजत के लिए अपने अनथक मेहनत और कोशिश करेंगे जब तक कि यह काला कानून वापस हो जाए। अल्लाह आप तमाम को जज़ाए खैर दे, अल्लाह आप तमाम को जज़ाए खैर दे।
दूर दराज से आप तशरीफ लाए धूप की तपाजत में, अल्लाह आपको सेहत व आफियत दे और अल्लाह आपके जान व माल में खैर बरकत अता करे और हुकूमत के हर फितनों से इस मिल्लत की हिफाजत फरमावे। इसी पर अपनी बात ख़त्म करता हूँ। इंशाअल्लाह सतपरस्त हमारे सरकाजी शहर मैसूर की दुआ पर इंशाअल्लाह इजलास ख़त्म होगा। जज़ाकल्लाह। हाजिर अस्सलामुअलैकुम वरहमतुल्लाहि वबरकातुह। बिस्मिल्लाहिर्रहमानिर्रहीम वअतसिमु बिहब्लिल्लाहि जमीअन वला तफर्रकू। मुअज़्ज़िज़ सदर मोहतरम और हुज़्ज़ार मोहतरम, हमारा सिर्फ मुख्तसर सा पैगाम यही है कि हम अगर मुत्तहिद रहें तो किसी के अंदर ये हिम्मत नहीं है कि हमारे इस वफ़ को बिगाड़ सके। आज हुकूमतें जो हमारे वफ़ के ख़िलाफ़ आवाज़ें बुलंद कर रही हैं, इसमें मेन मसला यही है कि हम इख्तिलाफ़ात का भी शिकार हैं। लिहाजा हमारे लिए ज़रूरी है कि हम अपने अंदर इत्तेहाद कायम करके अपनी बात को एक कह के हुकूमत के सामने पेश करें। और हुकूमत के जो इस वक्त नुमाइंदे हैं, आप जानते हैं कि इनके पास इल्म की कमी है। अगर इनके पास इल्म होता तो ये ऐसी बातें न करते। ज़रूरत इस बात की है कि जो रहनुमा हो वो आलिम भी हो, इल्म भी रखता हो। इसलिए कि अगर इल्म की कमी होती है तो समझदारी में कमी होती है, समझदारी में कमी होती है तो कवानीन गलत बनते हैं। लिहाजा हम अपनी बात यहीं पर, चूँकि वक्त काफ़ी गुजर चुका है, बोलना बहुत था, हम यही मैसेज दे रहे हैं कि हमारे लिए बहुत ज़रूरी है कि हम यूनाइटेड वी स्टैंड के तहत अपनी बातों को आगे बढ़ाएं। अस्सलाम वालेकुम वरहमतुल्लाहि। जज़ाकल्लाह हज़रत मौलाना रज़वी साहब। मैं सूफ़ी बरादरी से ताल्लुक़ रखने वाले आली जनाब अज़ीम चिश्ती साहब दामद बरकातहुम से मैं गुजारिश करता हूँ कि तशरीफ़ लाएँ, 1 मिनट में वो भी अपना पैगाम पेश करें। हिंदुस्तान एक ऐसा बाग है जिसमें हर किस्म के फूल मौजूद हैं। इसी तरीके से सारे मज़ाहिब हिंदुस्तान के अंदर मोहब्बत से ही, जिस तरीके से एक बाग के अंदर एक फूल से एक फूल को दुश्मनी नहीं होती, इसी तरीके से हम असल हिंदुस्तानियों को, ना कि उनको जो बाहर से आए थे, हम असल हिंदुस्तानियों के अंदर जो है वो मिट्टी के अंदर ही वो खासियत है हिंदुस्तान की कि हम एक दूसरे से मोहब्बत करते हैं। इस्लाम 1400 साल पहले आया ही होगा, हम उसे कबूल किए ही होंगे, लेकिन जो गैर मुसलमान हैं वो हमारे भाई हैं। हम भाइयों को तोड़ने के वास्ते कई बरसों से, 11 बरस से जो है कई रकम के कानून बनाते आए, उसका सामना किए। अब जो वह बिल का जो कानून बनाया है, ये काला कानून, ये जो है इसे जो है हमें नहीं मानते, और इसका जो है जब तक इन्हें वापस नहीं लेता तब तक जो है ऑल इंडिया मुस्लिम पर्सनल लॉ बोर्ड के हिदायत के मुताबिक हम एहतजाज दर्ज कराते ही रहेंगे इंशाअल्लाह। ಇರತಕ್ಕಂತ ಅದನ್ನ ಶಾಶ್ವತವಾಗಿ ಕೊಟ್ಟು ಬಿಡತಕ್ಕಂತ ಒಂದು ಸ್ಥಿರಾಸ್ತಿ ಅಥವಾ ಚರಾಸ್ತಿಯನ್ನ ವಕ್ಫ್ ಅಂತ ಕರೀತಾರೆ. ಇದನ್ನ ನರೇಂದ್ರ ಮೋದಿ ಸರ್ಕಾರದ ಕಾನೂನು ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಸಮುದಾಯದ ಒಳಿತಿಗಾಗಿ ಕೊಟ್ಟಿರ್ತಕ್ಕಂತ ವಿಚಾರ. ಬಂಧುಗಳೇ, ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ನಾನು ಇದ್ರ ಬಗ್ಗೆ ಓದಿದ್ರಿಂದ ಹೇಳ್ತೀನಿ. ವಕ್ಫ್ನಲ್ಲಿ ವೃದ್ಧಾಶ್ರಮಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಬಡವರಿಗೆ ವಾಸ್ತಿಯನ್ನ ಬಿಟ್ಕೊಡೋದು ಮಾತ್ರ ಅಲ್ಲ, ಬಹಳ ವಿಶೇಷವಾದಂತ ಬೆಳವಣಿಗೆ ಪ್ರಪಂಚದಲ್ಲಿ ನಡೆದಿದೆ. 13ನೇ ಶತಮಾನದಲ್ಲಿ, ಇವತ್ತಿಗೆ 700 ವರ್ಷದ ಹಿಂದೆ, ಮೊರಕ್ಕೋ ದೇಶದ ಒಬ್ಬ ಪ್ರವಾಸಿ ಬಟುಟ ಅಂತ ಆತ ಸಿರಿಯಾ ದೇಶಕ್ಕೆ ಹೋಗ್ತಾನೆ.
ಸಿರಿಯಾ ದೇಶಕ್ಕೆ ಹೋದಾಗ ಆತ ತನ್ನ ರೆಹಲ್ಲಾ ಅನ್ನುವಂಥ ಗ್ರಂಥದಲ್ಲಿ ಇದನ್ನ ಬರೆದಿದ್ದಾನೆ. ಸಿರಿಯಾ ದೇಶಕ್ಕೆ ಹೋದಾಗ ಅಲ್ಲಿ ಪ್ರವಾಸಿಗರಿಗೆ ಇದ್ದಂತ ಹೋಟೆಲ್ನಲ್ಲಿ ಪಿಂಗಾಣಿ ಅಂದ್ರೆ ಚೀನಿ ಮಟ್ಟಿಕಿ ಬರ್ತನ್, ಆ ಪಿಂಗಾಣಿ ಲೋಟಗಳು ಒಡೆದೋದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಾಲ ಕಾರ್ಮಿಕರಿಗೆ ಟೆನ್ಷನ್ ಆಗಲ್ಲ. ಯಾಕಂದ್ರೆ ಮಾಲೀಕರು ಬಡಿಯಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಇದು ಪುಸ್ತಕದಲ್ಲಿದೆ, ರೆಹಲ್ಲಾದಲ್ಲಿ ಬರೀಲಾಗಿದೆ ಇದನ್ನ. ಯಾಕೆ ಅಂದ್ರೆ ಹಿಂದೆ ಒಬ್ಬ ಮುಸ್ಲಿಂ ಪ್ರವಾಸಿಗ ಅಲ್ಲಿ ಬಂದಿದ್ದಾಗ ಆ ಮಕ್ಕಳು ಅವ್ರ ಕೈಯಿಂದ ಪಿಂಗಾಣಿ ವಸ್ತು ಲೋಟ ಬಿಟ್ಟಾಗ ಹೊಡಿತಾ ಇರ್ತಾನೆ ಆ ಮಾಲೀಕ. ಆ ಮುಸ್ಲಿಂ ವರ್ತಕ ಹೇಳ್ತಾನೆ, ನಾನು ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಈ ದುಡ್ಡಲ್ಲಿ ಇನ್ನು ಮುಂದೆ ಈ ತರ ಲೋಟ ಬಿಡದೋದ್ರೆ ಆ ಮಕ್ಕಳಿಗೆ ಹೊಡಿಬಾರ್ದು, ಈ ಲೋಟ ಕೊಂಡ್ಕೋಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಎ ವಕ್ಫ್. ಆ ವಕ್ಫ್ ಇದೆ. ಇಂಥ ಹಲವಾರು ವಕ್ಫ್ಗಳು ಈ ಇದರಲ್ಲಿ ನಡೆದಿದೆ. ಇದನ್ನ ನರೇಂದ್ರ ಮೋದಿಗೆ ಇದು ಅರ್ಥ ಆಗಲ್ಲ. ಯಾಕಂದ್ರೆ ನರೇಂದ್ರ ಮೋದಿಗೆ